ಸೊ ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಂದು ಕುತೂಹಲ, ಒಂದು ಕಾತುರತೆ ತುಂಬ ಜನಕ್ಕೆ ಇರುತ್ತೆ ಸಿನಿಮಾ ಹೇಗಿದೆ ಅಂತ. ಸೊ ನಾನು ಇಂಟರ್ವ್ಯೂದಲ್ಲಿ ಒಂದು ಫೋಟೋ ತೆಗೆದು ಕಮ್ಯುನಿಟಿ ಟ್ಯಾಬಲ್ಲಿ ಆಗಿದೆ. ಎಲ್ಲರೂ ಕೇಳಿದ್ರಿ ಬ್ರೋ ಸಿನಿಮಾ ಹೇಗಿದೆ ಅಂತ. ಸೊ ಇವತ್ತು ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಆಗಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು UI ಸಿನಿಮಾ. ಸೊ ಏನು ಸ್ಪೆಷಲಪ್ಪ, ಏನು ಸ್ಪೆಷಲ್ ಇದೆ ಇದರಲ್ಲಿ ಅಂತ ನೀವೆಲ್ಲ ಕೇಳ್ಬೋದು. ಸೊ ತಡ ಮಾಡೋಕ್ಕೋಗಲ್ಲ, ಬೇಗ ವಿಡಿಯೋ ಶುರು ಮಾಡ್ತೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಯಾರೆಲ್ಲ ಸಿನಿಮಾ ಈ UI ಸಿನಿಮಾ ನೋಡೋಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾಗಳು ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ, ಅಂದರೆ ರೆಗ್ಯುಲರ್ ಪ್ಯಾಟ್ರನ್ಸ್ ಒಂದು ಫಾರ್ಮೆಟ್ ಜಾನರ್ ಸಿನಿಮಾಸ್ಗಳು ಏನು ಬರ್ತವೆ, ಲವ್ ಸ್ಟೋರೀಸ್, ವಾಟ್ ಎವರ್ ಏನೇ ಒಂದು ಇರ್ಬೋದು, ಒಂದು ಆ್ಯಕ್ಷನ್ನು, ಗ್ಯಾಂಗ್ಸ್ಟಾರು, ಸೊ ಇವೆಲ್ಲ ನಿಮ್ಮ ತಲೆಯಲ್ಲಿತ್ತು ಈ ಸಿನಿಮಾಗೆ ಹೋಗ್ತಾ ಇದ್ದೀರಾ ಏನಾದ್ರು ಇಟ್ಕೊಂಡಂದರೆ ದಯವಿಟ್ಟು ಸಿನಿಮಾಗೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಿನಿಮಾ UI ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ತಲೆಯಲ್ಲಿ ಏನು ಇಟ್ಕೋಬಾರ್ದು. ಸೊ ಒಂದು ಫ್ರೀ ಆಫ್ ಮೈಂಡಲ್ಲಿ ಈ ಸಿನಿಮಾನ ನೀವು ಥಿಯೇಟ್ರಿಗೆ ಹೋಗೋಕ್ಕೆ ಕುತ್ಕೊಂಡು ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ಒಂದು ರೇಂಜಿಗೆ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆದರೆ ಅರ್ಥ ಆಗುತ್ತೆ, ಅರ್ಥ ಆಗಲಿಲ್ಲ ಅಂದರೆ ಸೊ ಇನ್ನೊಂದು ಸಲ ನೋಡ್ಕೊಂಬನ್ನಿ. ಸೊ ಯಾಕೆ ಇನ್ನೊಂದು ಸಲ ನೋಡ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಈ ಸಿನಿಮಾ ಏನಿದೆ ಅಂದರೆ ಉಪೇಂದ್ರ ಸರ್ ಅವರು ಈ ಮಾಡಿರುವಂಥ UI ಸಿನಿಮಾ ಏನಿದೆ, ಸದ್ಯದ ಒಂದು ಪ್ರೆಸೆಂಟ್ ಸಿಚುವೇಶನ್ ತೊಗೊಂಡು, ಅಂದರೆ ಈಗ ನಾವು ಡೆವಲಪ್ ಆಗ್ತಿರುವಂಥ ಒಂದು ಸಿಚುವೇಶನ್ ಏನಿದೆ, ಸೊ ಇಂಟರ್ನೆಟ್ ಬರ್ತಾ ಇದೆ, ಸೊ 2G ಇದ್ದ 3Gಗೆ ಬಂದ್ವಿ, 4Gಗೆ ಬಂದ್ವಿ, 5Gಗೆ ಬಂದ್ವಿ, ಸೊ ಅಪ್ಗ್ರೇಡ್ ಆಗ್ತಾ ಇದ್ದೀವಿ, ತುಂಬ ಮುಂದುವರಿತಾ ಇದ್ದೀವಿ ಅನ್ನೋಂಥದ್ದು ಏನಿದೆ. ಸೊ ನಾವು ಒಂದು ಪಕ್ಷ ಈ ಸಿನಿಮಾ ನೋಡಿದ್ಮೇಲೆ ಅನಿಸಿರಬಹುದು, ನಾವು ಒಂದು ಎಳ್ಳಷ್ಟು ಕೂಡ ಒಂದು ಲೈಫಲ್ಲಿ ಮತ್ತು ಒಂದು ಪ್ರಪಂಚದಲ್ಲಿ ನಾವೇನು ಮುಂದೆ ಬಂದಿಲ್ಲ. ಅಂದರೆ ಪ್ರತಿಯೊಬ್ಬ ಪ್ರಜೆ ಕೂಡ ಸೊ ಅವನ ಎಲ್ಲೆಲ್ಲಿದ್ದಾನೋ, ಅವನ ಬಡತನ ರೇಖೆ, ಅವನು ಇರುವಂಥ ಸ್ಥಳ ಸೊ ಹೇಗಿದೆಯೋ ಹಾಗೇ ಇದೆ. ಬಟ್ ಟೆಕ್ನಾಲಜಿ ಅನ್ನುವಂಥ ಡೆವಲಪ್ ಆಗ್ತಾ ಇದೆ. ಸೊ ಅದು ಯಾವ ರೀತಿ ಯೂಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ತುಂಬ ಅದ್ಭುತವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸೊ ನಾನು ಭಾಳ ಹೇಳಲಿಕ್ಕೆ ಹೋಗಲ್ಲ ಈ ಸಿನಿಮಾದ ಬಗ್ಗೆ. ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ಸ್ಗಳಿದೆ. ಸೊ ಆ 2 ಕ್ಯಾರೆಕ್ಟರ್ಸ್ಗಳು ನಿಜವಾಗ್ಲೂ ಹೇಳಬೇಕು ಅಂದರೆ ಕ್ಯಾರೆಕ್ಟರ್ಸ್ಗಳಲ್ಲ, ನಮ್ಮೊಳಗಿರುವಂತಹ ಒಂದು ಅಂಶ ಅದು. ಸೊ ಆ ಒಂದು ಅಂಶ ಏನು ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಸೊ ವಾಟ್ ಎವರ್ UI ಸಿನಿಮಾ ಒಂದು ರೀತಿಲಿ ಮಿರಾಕಲ್ ಅಂತಲೇ ಹೇಳ್ಬೋದು. ನಾನು ಏನಿದ್ನಲ್ಲ ಆಗಲೇ ಫಸ್ಟಲ್ಲೇ, ನೀವು ಸಿನಿಮಾ ಫಾರ್ಮೇಟಲ್ಲಿ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ನೋಡ್ತೀವಿ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ನೋಡೋಕೆ ಹೋಗಬೇಡಿ. ಸೊ ಒಂದು ಮೈಂಡ್ನ ಎಂಟಿ ಮಾಡಿಕೊಂಡು ನೋಡ್ತಾ ಇದ್ದೀನಿ ಅಂತ ಸಿನಿಮಾ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಸಿನಿಮಾ ನೋಡಿ. ಆ್ಯಂಡ್ ನಾನು ಸಿನಿಮಾ ನೋಡಿದೆ. ಆ್ಯಂಡ್ ಸಿನಿಮಾ ಒಂದು ರೀತಿಲಿ ತುಂಬ ಒಂದು ಅರ್ಥಗರ್ಭಿತವಾಗಿ ಸಿಚುವೇಶನ್ಸ್ಗಳು ಪೋರ್ಟ್ರೇ ಮಾಡಿರುವಂಥದ್ದು. ಪ್ರೆಸೆಂಟ್ ಸಿಚುವೇಶನ್ಸ್ಗಳು ಏನು ನಡೀತಾ ಇದೆಯಲ್ಲ ಈ ಒಂದು ಪ್ರಪಂಚದಲ್ಲಿ, ಸೊ ಯಾವ ವ್ಯಕ್ತಿ ಕಷ್ಟದಲ್ಲಿರ್ತಾನೆ, ಯಾವ ವ್ಯಕ್ತಿ ಸುಖವಾಗಿರ್ತಾನೆ ಅನ್ನುವಂಥದ್ದೊಂದು ಆಗಿರ್ಬೋದು. ಸೊ ಪ್ರತಿಯೊಂದು ಅಂದರೆ ಈ ಸಿನಿಮಾಗಳಲ್ಲಿ ನಾವು ಈಗ ನೋಡಿದಾಗ ರಿಯಾಲಿಟಿಗಿಂತ ಬೇರೆ ಥರನೇ ಇರುತ್ತೆ. ಯಾಕಂದರೆ ಬೇರೆ ಸಿನಿಮಾಗಳಲ್ಲಿ ಯಾವುದೋ ಸಿನಿಮಾ ನೋಡಿದಾಗ ಒಂದು ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಒಂದು ಸಾಂಗ್ಸ್ ಆಗಿರ್ಬೋದು, ಸೊ ಅದು ರಿಯಾಲಿಟಿ ಲೈಫಲ್ಲೆಲ್ಲ ಯಾವುದು ನಡೆಯಲ್ಲ. ಸೊ ಯಾರು ಕೂಡ ರೊಮ್ಯಾಂಟಿಕ್ ಸಾಂಗ್ರಲ್ಲಿ ಸಾಂಗ್ ಡ್ಯುಯೆಟ್ ಹಾಡಲ್ಲ, ಯಾರೂ ಇದನ್ನು ಮಾಡಲ್ಲ. ಸೊ ರಿಯಾಲಿಟಿ ಅಲ್ಲ ಅದು. ನಾರ್ಮಲ್ ಸಿನಿಮಾ ಜಾನರ್ ಸಿನಿಮಾಗಳು ರಿಯಾಲಿಟಿ ಅಲ್ಲ, ಬಟ್ ಇದು ರಿಯಾಲಿಟಿ ಸಿನಿಮಾ. ಸೊ ಫಸ್ಟಲ್ಲೇ ತೋರಿಸ್ಬಿಡ್ತಾರೆ ಉಪ್ಪಿ ಸರ್, ಇದು ಬುದ್ಧಿವಂತರಿಗಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಬುದ್ಧಿವಂತರಿಗಂತ ಖಂಡಿತವಾಗ್ಲೂ ಅಲ್ಲ, ಬುದ್ಧಿವಂತರಿದ್ದರೆ ದಯವಿಟ್ಟು ಎದ್ದೋಗ್ಬಿಡಿ ಅಂತ ಸ್ಟಾರ್ಟಿಂಗೆಲ್ಲ ತೋರಿಸ್ತಾರೆ. ಸೊ ಅದಂತೂ ಅಮೇಝಿಂಗು. ಸ್ಟಾರ್ಟಿಂಗ್ ಓಪನಿಂಗ್ ಸೀನ್ ಅಂತೂ ತುಂಬಾ ಎಂಜಾಯ್ ಮಾಡಿದೆ ನಾನಂತೂ. ಒಂದು ಸೀನ್ ಬರುತ್ತೆ ಸ್ಟಾರ್ಟಿಂಗ್ ಸೀನು, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ವಾಟ್ ಎವರ್ ಈ ಸಿನಿಮಾ ಬಗ್ಗೆ ನಾನು ಹೇಳೋದಿಷ್ಟೇ. ಸೊ ಪ್ರತಿಯೊಬ್ಬರು ಈ ಸಿನಿಮಾನ ಹೋಗಿ ನೋಡಿ. ಆ್ಯಂಡ್ ಒಂದು ರಿಯಾಲಿಟಿ ಗೊತ್ತಾಗುತ್ತೆ, ಪ್ರೆಸೆಂಟ್ ಸಿಚುವೇಶನ್ಸು ಆ್ಯಂಡ್ ಸದ್ಯಕ್ಕಿರುವಂಥ ನಮ್ಮ ಒಂದು ಪ್ರೆಸೆಂಟ್ ಮುಂದೆ ಬರುವ ಒಂದು ಪೀಳಿಗೆ ಏನಿದೆ, ಆ ಪೀಳಿಗೆಯನ್ನು ಉಳಿಬೇಕು ಅಂದರೆ ಏನೇನು ಮಾಡಬೇಕು, ಸೊ ಏನೇನು ಆಗ್ತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಯಾರೂ ಕೂಡ ಒಂದು ಸಿನಿಮಾ ಥರ ನೋಡ್ತೀನಿ ಅಂತ ಹೋಗಿದ್ದರೆ ಹೋಗಬೇಡಿ. ನಾನು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅದನ್ನು ಅಂತಂದರೆ, ತುಂಬ ಜನಕ್ಕೆ ಸಿನಿಮಾ ಅಂದ ತಕ್ಷಣ ಹೇಗಿರುತ್ತೆ ಅನ್ನುವಂಥದ್ದು, ಸಾಂಗ್ಸ್ ಬಂತ, ಸೊ ಹಾಗಿದೆ ಹೀಗಿದೆ ಅಂತ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಈ ಸಿನಿಮಾ ಆ ರೀತಿ ಅಲ್ಲ, ಇದು ಒಂದು ರೀತಿಯಲ್ಲಿ ವಿಶೇಷವಾದಂಥ ಸಿನಿಮಾ. ಸೊ ಉಪ್ಪಿ ಸರ್ ಕೂಡ ಒಂದು ಡಿಕೋಡ್ ಮಾಡಿ ಅಂತ ಹೇಳಿದ್ದಾರೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಡಿಕೋಡ್ ಮಾಡಿ ಹೇಳಿ ನೋಡೋಣ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಈ ಸಿನಿಮಾ ನೋಡಿದಾರೆ, ನೀವು ಡಿಕೋಡ್ ಮಾಡಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ನನಗೂ ಕೂಡ ಡಿಕೋಡ್ ಮಾಡೋಕ್ಕಾಗಿಲ್ಲ. ಸೊ ಮಾಡಿದ್ದೀನಿ, ಬಟ್ ಅದು ಅಷ್ಟರ ಮಟ್ಟಿಗೆ ಒಂದು ಪರ್ಫೆಕ್ಟ್ನೆಸ್ ಸಿಕ್ಕಿಲ್ಲ, ನನಗಿನ್ನೂ ಪರ್ಫೆಕ್ಟ್ನೆಸ್ ಸಿಕ್ಕಿಲ್ಲ. ಪರ್ಫೆಕ್ಟಾಗಿ ನನಗೆ ಅದಿನ್ನೂ ಗೊತ್ತಾಗಿಲ್ಲ ಅದೇನು ಅಂತ. ಕಾದು ನೋಡ್ತಾ ಇದ್ದೀನಿ. ಇನ್ನೂ ಒಂದು ಸಲ ಸಿನಿಮಾ ನೋಡ್ಕೊಂಬಂದು ಇನ್ನೂ ಒಂದು ಸಲ ಅದನ್ನು ಅನಲೈಸ್ ಮಾಡಿ ಪರ್ಫೆಕ್ಟಾಗಿ ರಿವ್ಯೂ ಮಾಡಲಿಕ್ಕೂ ಟ್ರೈ ಮಾಡ್ತೀನಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಇರುವಂಥದ್ದು. ಸೊ UI ಈಸ್ ಒನ್ ಆಫ್ ದಿ 2000 ಒಂದು ಏನಿದೆ 50 ಏನಿದೆ 40-50 ಆಫ್ಟರ್ ಏನು ಈ ಒಂದು ನಮ್ಮ ಜನ್ರೇಷನ್ ಹೋಗ್ತಾ ಇದೆ ಸ್ಪೀಡಾಗಿ, ಇಂಟರ್ನೆಟ್ಟಲ್ಲಿ ಮಾತ್ರ ಸ್ಪೀಡಾಗಿ ಹೋಗ್ತಾ ಇದೆ. ಬಟ್ ಯಾವುದೇ ರೀತಿಯಾದಂಥ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ನಾವು ಅಷ್ಟೊಂದು ಮಟ್ಟಿಗೆ ನಾವಿನ್ನೂ ಡೆವಲಪ್ ಆಗಿಲ್ಲ. ಸುಮ್ಮನೆ ನಾವು ಆ ರೀತಿ ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದು. ಆಮೇಲೆ ಒಂದು ನಮ್ಮಲ್ಲಿರುವಂಥ ಒಳ್ಳೆತನ ಮತ್ತು ಕೆಟ್ಟತನ
ಯಾವ ರೀತಿ ನಮ್ಮನ್ನು ಒಂದು ಚೇಂಜ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲನೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಸಿನಿಮಾನ ನಾನು ಹೇಳಿದಾಗೆ ಯಾವುದೇ ಬೇರೆ ಸಿನಿಮಾ ಥರ ತುಂಬ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತ ಒಂದು ರಿವ್ಯೂ ಮಾಡುವಂಥದ್ದು, ಸ್ಟೋರಿ ಬಗ್ಗೆ ಮತ್ತು ಸ್ಕ್ರಿಪ್ಟ್ ಬಗ್ಗೆ ಮತ್ತು ಆ ಒಂದು ಸ್ಕ್ರೀನ್ ಪ್ಲೇ ಬಗ್ಗೆ, ಸೊ ಆ ರೀತಿ ಇದನ್ನು ಮಾತಾಡಲಿಕ್ಕೆ ಆಗಲ್ಲ. ಒಂದು ರೀತಿಲಿ ತುಂಬಾ ಒಂದು ಅದ್ಭುತವಾಗಿ ಈ ಒಂದು ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ ಆ್ಯಂಡ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಅಬ್ಸಲ್ಯೂಟ್ಲಿ UI ಇಸ್ ಗ್ರೇಟ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ UI ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ ಆ್ಯಂಡ್ ನೋಡಿದ್ರೆ ಆ್ಯಂಡ್ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಹೇಳೋದಿಷ್ಟೇ, ನಾರ್ಮಲ್ ಸೆಟ್ ಸಿನಿಮಾಸ್ಗಳ ಮೈಂಡ್ ಇಟ್ಕೊಂಡು ನೀವೇನಾದರೂ ಸಿನಿಮಾ ನೋಡೋಕೆ ಹೋದರೆ ದಯವಿಟ್ಟು ಸಿನಿಮಾನ ನೋಡಲಿಕ್ಕೆ ಹೋಗಬೇಡಿ. ನಾರ್ಮಲ್ ಸಿನಿಮಾಗಳನ್ನ ಫಾರ್ಮೇಟಲ್ಲಿ ನೋಡೋಕೆ ಹೋಗಬೇಡಿ, ದಯವಿಟ್ಟು ಸಿನಿಮಾ ಥರ ನೋಡಿ. ಆ್ಯಂಡ್ ಅದೇ ರೀತಿ ಇದೆ ಈ ಸಿನಿಮಾ ಕೂಡ ಅಂತ ಹೇಳ್ತಾ, ಆ್ಯಂಡ್ ಸಿನಿಮಾ ರಿವ್ಯೂ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಏನಾದರೂ ತಪ್ಪಾಗಿದ್ದರೆ, ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಸೊ ತುಂಬ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.